ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 46ನೇ ಅಧ್ಯಾಯ 7ನೇ ವಚನದಲ್ಲಿ ವಾಕ್ಯ ರೀತಿಯಾಗಿ ಬರೆಯಲ್ಪಟ್ಟಿದೆ. ಸೇನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡ ಇದ್ದಾನೆ, ಯಾಕೋಬ ವಂಶದವರ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಸೇನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡ ಇದ್ದಾನೆ. ನಾವಿವತ್ತು ಭಯಪಡುವಂತ ಅವಶ್ಯಕತೆ ಇಲ್ಲ. ಪ್ರೀತಿಯುಳ್ಳ ದೇವಜನರೇ, ಯಾಕೋಬ ವಂಶದವರ ದೇವರು ನಮಗೆ ಇವತ್ತೇನಾಗಿದ್ದಾನೆ? ಆಶ್ರಯ ದುರ್ಗವಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಯಾಕೋಬ ವಂಶದವರು ಅಂತೇಳಿ ನೋಡುವಂತ ಸಮಯದಲ್ಲಿ ಇಸ್ರಾಯೇಲರು. ಪ್ರೀತಿಯುಳ್ಳ ದೇವಜನರೇ, ಇಸ್ರಾಯೇಲ್ ಜನರನ್ನ ದೇವರು ಏನ್ ಮಾಡಿದನು? ನಡೆಸಿಕೊಂಡು ಬಂದನು. ಪ್ರೀತಿಯುಳ್ಳ ದೇವಜನರೇ, ಅವರಿಗೆ ಬೇಕಾಗಿರುವಂತಹ ಎಲ್ಲಾ ಸಹಾಯವನ್ನು ಆತನು ಮಾಡಿದನು. ಹಗಲಿನಲ್ಲಿ ಮೇಘಸ್ತಂಭವಾಗಿ, ಇರುಳಿನಲ್ಲಿ ಅಗ್ನಿಸ್ತಂಭವಾಗಿದ್ದುಕೊಂಡು ಅವರಿಗೆ ಸಹಾಯವನ್ನ ಮಾಡಿದನು. ಪ್ರೀತಿಯುಳ್ಳ ದೇವಜನರೇ, ಯಾಕೋಬ ವಂಶದವರಿಗೆ ಆತನು ಆಶ್ರಯ ದುರ್ಗವಾಗಿದ್ದನು. ಪ್ರೀತಿಯುಳ್ಳ ದೇವಜನರೇ, ಅದೇ ರೀತಿಯಾಗಿ ಆ ಒಂದು ಜನರನ್ನ ನಡೆಸಿದಂತ ದೇವರು ಇವತ್ತು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ನಮಗೆ ಬೇಕಾಗಿರುವಂತಹ ಸಹಾಯವನ್ನ ದೇವರು ನಮಗೆ ಮಾಡುವರಾಗಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ಅನೇಕ ವಾರ್ತೆ ನಾವು ನೆನೆಸ್ತೇವೆ, ನನ್ನ ಕುಟುಂಬಕ್ಕೆ ಯಾರು ಆಶ್ರಯ, ನನ್ನ ಕುಟುಂಬವನ್ನು ಯಾರು ನಡೆಸ್ತಾರೆ, ನನ್ನ ಕುಟುಂಬವನ್ನು ಯಾರು ಕಾಪಾಡ್ತಾರೆ ಅಂತ ಹೇಳ್ಬಿಟ್ಟು ಅನೇಕ ವಾರ್ತೆ ನೆನೆಸ್ತೇವೆ. ಆದರೆ ಯಾಕೋಬ ವಂಶದವರ ದೇವರು ನಮಗೆ, ನಮ್ಮ ಕುಟುಂಬದವರಿಗೆ, ನಮ್ಮ ಜನರಿಗೆ ಅವರು ಏನಾಗಿದ್ದಾರೆ? ಆಶ್ರಯವಾಗಿದ್ದಾರೆ. ಸೇನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡಿಗನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಸಂಗಡಿಗನು ಯಾರು ಅಂತ ಹೇಳ್ಬಿಟ್ಟು ಅನೇಕ ವಾರ್ತೆ ನೆನೆಸ್ತೇವೆ. ಆದರೆ ಸೇನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡಿಗನು, ಯಾಕೋಬ ವಂಶದವರ ದೇವರು ನಮಗೆ ಆಶ್ರಯ. ಅವ್ರು ನಮ್ಮ ಆಶ್ರಯವಾಗಿದ್ದಾರೆ. ಆತನ ರೆಕ್ಕೆಗಳ ಮರೆಯಲ್ಲಿ ನಾವು ಇವತ್ತು ಸುರಕ್ಷಿತವಾಗಿದ್ದೇವೆ. ಆತನ ಪಕ್ಕಗಳ ಮರೆನ ನಾವು ಇವತ್ತೇನ್ ಮಾಡಿದ್ದೇವೆ? ಆಶ್ರಯಿಸಿಕೊಂಡಿದ್ದೇವೆ. ಪ್ರೀತಿಯುಳ್ಳ ದೇವಜನರೇ, ನಾವಿವತ್ತು ಭಯಪಡುವಂತ ಅವಶ್ಯಕತೆ ಇಲ್ಲ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವಂತ ಜನರನ್ನ ನೀನು ಸಂಧಿಸು ದೇವರೇ. ನಿನ್ನ ಕೃಪೆಯಿಂದ ನೀನು ಅವ್ರನ್ನ ಆಶೀರ್ವಾದಿಸು ಸ್ವಾಮಿ. ಯಾಕೋಬ ವಂಶದವರ ದೇವರೇ, ನೀನು ನಮಗೆ ಆಶ್ರಯ ದುರ್ಗವಾಗಿದೆಯಾ. ಅದಕ್ಕಾಗಿ ನಾನು ನಿಮಗೆ ಸ್ತೋತ್ರ ಮಾಡ್ತೇನೆ. ನೀನು ನಮ್ಮ ಕುಟುಂಬಗಳನ್ನ ನಡೆಸು ಸ್ವಾಮಿ. ನೀನು ನಮಗೆ ಆಶ್ರಯ ದುರ್ಗವಾಗಿರೋ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯ ದೇವರೇ, ಆಮೆನ್.